ಅಕ್ಕ ಅಡಿಗೆ ಮಸ್ತಾಗಿತ್ತು, ಊಟನೂ ಚಲೋ ಆತು. ಬಿಸಿಬೇಳೆ ಬಾತ್ ಮಾಡಕ್ ಕಲ್ತಿ ಬಿಟ್ಟು ಒಟ್ಟ. ಹೂನ ನಾನು ಏನು ಹೆಸರು ಇಡ್ಬೇಕಂತ ಯೋಚನೆ ಮಾಡತ್ತಿದ್ದೆ. ಅಡ್ಡಿ ಇಲ್ಲ, ಬಿಸಿಬೇಳೆ ಬಾತ ಮಾಡಿ ಒಟ್ಟ ಬೂಂದೆಕಾಳೆಲ್ಲ ತಂದಿಯಲ್ಲ, ಅಂದ್ರೆ ಮೊದ್ಲ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ. ಹ್ಞೂ ರೀ ಅತ್ತಿಯರೇ, ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಅದಕ್ಕೆ ಬೂಂದೆಕಾಳು ಬರ್ತಾ ತೊಗೊಂಬಂದಿದ್ದೆ. ಅಲ್ಲ ಪಾರ್ವತಿ ದೌಡ್ ಎಲ್ಲ ಕಾಯಿಪಲ್ಲೆ ಹೆಚ್ಚಿಕೊಟ್ಲ ಅಂತೇಳಿ ಆತ. ಇಲ್ಲ ಇನ್ನೂ ಲೇಟ್ ಆಕಿತ್ತೆ. ಯವ್ವ ಬರೀ ಹೆಚ್ಚು ಕೊಟ್ಟೆ ನೀ ಮಾಡಿದ್ ನೀನು. ನಿಜವಾಗ್ಲೂ ಮಸ್ತಾಗಿತ್ತು. ಆ ಫೋನ್ ನೋಡ್ಕೊತ ಮಾಡಿದ್ರು ಅಡ್ಡಿ ಇಲ್ಲ, ಚಲೋ ಮಾಡಿಬಿಡ. ಹೌದು, ಇಂಥ ಬಿಸಿಬೇಳೆ ಬಾತ್ ನಾನು ಒಮ್ಮೆ ತಿಂದಿದ್ದೇ ಇಲ್ಲ. ಕರೆನ ನನಗಂತರೂ ಭಾಳ ದಿನದ್ದು ಒಂದು ಇದನ್ನ ಆತ ಬಿಡು. ಬ್ಯಾಡ್ಯಾ, ಎಷ್ಟು ಸಲ ಮಾಡಿ ಹೇಕೇನಿ. ಆ ಫೋನ್ ನೋಡ್ಕೊಂತ ಮಾಡ್ಯಾಳ, ಅದನ್ನ ನೋಡಿ ನಿನಗ ಅಯ್ಯೇ ಏನು ಹಂಗ ಯಪ್ಪ ದೇವ್ರೆ. ಯಾವಾಗ ಮಾಡಿವೆ ಬಿಸಿಬೇಳೆ ಬಾತ್? ನಿಂಗೆ ಗೊತ್ತರ ಇತ್ತನ? ಯೋ ಬ್ಯಾಡ್ಯಾ, ಎಷ್ಟು ಸಲ ಮಾಡಿಕೊಟ್ಟೇನಿ. ಆತ ಇರ್ಲಿ ಬಿಡು, ಹೋಲಿಗೆ ಮಾಡಿ ತಿಂದನಿ. ಏನ ಅಂದಕ್ಕೆ ಅಡಿಗೆನೇ ಬರಂಗಿಲ್ಲ ಅಂದಕ್ಕೆ ಪಾಪ ಮಾಡ್ಯಾಳಲ್ಲ, ಅದಕ್ಕಂದೆ. ಫೋನ್ ನೋಡ್ಕೊತ ಯಾರಾದ್ರೂ ಮಾಡ್ತಾರೆ, ಇದೇನು ದೊಡ್ಡ ಆಗಾದವನು. ದೇವ್ರೆ, ಫೋನ್ ತಂದು ಕೊಡು, ಅದ್ರಾಗ ಹಚ್ಕೊಡು ನನಗೆ ನೋಡ್ಬೇಕಾರ. ಪಿಜ್ಜಾ ಬರ್ಗರ್ ಆದ್ರೂ ಮಾಡಿಕ್ತಾನೆ. ಅದೇನು ದೊಡ್ಡ ಆಗದಲ್ಲ. ಫೋನ್ ನೋಡಿ ಇದ್ರೆ ಕೈಯ ಮುಂದೆ ಮಾಡೋರಿದ್ರೆ ಹೇಳೋರಿದ್ರೆ ಯಾರಾದ್ರೂ ಮಾಡ್ತಾರ. ಇಂಥವೆಲ್ಲ ನನ್ನ ಮುಂದೆ ಹೇಳ್ಬೇಡ, ಸುಮ್ಮನಿರು. ಅಯ್ಯೋ ಆತಾತ್ ಬಿಡ್ಬೆ, ಈಗ ಅದಕ್ಕೆಲ್ಲ ಜಗಳ ಮಾಡ್ಕೊತ ಕುಂದ್ರಾಕ್ ಹೋಗ್ಬೇಡ್ರಿ. ಸರಿ ಮಾವಲ್ಲ, ನಾ ಬರ್ತೀನಿ ತೋರಿ, ಹಂಗಾರೆ ಹೋಗ್ಬರ್ತೀನಕ್ಕ, ಲೇಟ್ ಆಕತಿ. ಅಲ್ಲೋ, ಹೊತ್ತು ಭಾಳ ಆತಲ್ಲ. ಅಲ್ಲವ ಎಷ್ಟೊತ್ತದ್ರೇನು ಪಾಪ ಹೋಗಾಕಬೇಕಲ್ಲ. ಏನಿಲ್ಲ ಮಕ್ಕಳಾಕೈತೆ ಅವ್ರು ಹೇಳಿ ನಾ ನೋಡೋಣ. ಹೌದಿಲ್ಲಪ್ಪ, ನಮ್ಮ ಮನೇನ ಹಾಸಿಗೆ ಪಾಸ್ಕಿ ನಿನಗೆ ಹೆಂಗೆ ಮಕ್ಕಳಾಕತಿ. ಅಯ್ಯೋ ನೀವು ಮೆತ್ತನ ಹಾಸಿಗೆ ಮ್ಯಾಗ ಮಕ್ಕೊಂಡವ್ರು. ಇಲ್ಲ ನೀವು ಪಾಪ ಇಲ್ಲಿ ಹಿಂಗೆ ಮಕ್ಕಳು ಅಂದ್ರೆ ಮಕ್ಕಳಾಕತ್ತೇನೋ ಹೇಳು. ಅದೇನು ಎ ಸಿ ರೂಮ್ನ್ಯಾಗ ಮಕ್ಕೊಂಡವ್ರು ಪಾಪ. ಸುಳ್ಳ ಯಾಕನ್ಬೇಕು, ನಿಮ್ಮ ಅಕ್ಕ ನಿಮ್ಮ ಥರನ ಇದ್ದು ಬಂದಕ್ಕೆ ಪಾಪ. ನಮ್ಮ ಮನ್ಯಾಗ ಏನೂ ಇಲ್ಲವ, ಆದರೂ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಪಾಪ ಹೊಂಟಾಳ. ಈಗ ನೋಡು, ಈಗ ಮನೆ ಕಟ್ಬೇಕಂತೇಳಿ ಅದು ಏನು ದುಡಿತಾ ಅದಾಳಲ್ಲ. ಒಂದೊಂದು ರೂಪಾಯಿನೂ ಒಂದು ತನ್ನಿಷ್ಟ ಬಂದಿದ್ದು ತಿನ್ನಂಗಿಲ್ಲ, ಉಣ್ಣಂಗಿಲ್ಲ, ಏನು ಮಾಡಂಗಿಲ್ಲ. ಎಲ್ಲ ರೂಪಾಯಿ ಜೋಡಿಸಿ ಇಡಾಕತ್ತಾಳ. ಭಾಳ ಕಷ್ಟಪಡಾಕತ್ತಾಳ. ಪಾಪ ಆಕಿಗೆ ಬೇಜಾರು, ನಮ್ದು ಒಂದು ಸ್ವಂತ ಮನೆ ಇಲ್ಲಲ್ಲಪ್ಪ ಅಂತೇಳಿ. ಆ ಸ್ವಂತ ಮನೆ ಕಟ್ಟಿಸ್ಬೇಕಂತೇಳಿ ಅಷ್ಟು ಕಷ್ಟಪಟ್ಟು ದುಡಿಯಾಕತ್ತಾಳಪ್ಪ. ಅತ್ತೇರ ಈಗ ಅದೆಲ್ಲ ಯಾಕ ಬಿಡ್ರಿ ರೀ, ಸುಮ್ಮನಿರ ಕೇಳ್ರಿ. ಅವ ಈಗ ಸುಮ್ಮನಾಗವ. ಸುಮ್ಮನಾಗಕ್ಕೇನಿಲ್ಲ, ಹೇಳ್ಬಾರ್ದನ ಇದ್ದಿದ್ದ ಪಾಪ ಅವ್ರಿಗೂ ಗೊತ್ತಾಕತಿ. ಏನು ಗೊತ್ತನ, ಈಗ ನಿನ್ನ ಸ್ವಂತ ಮನೆಯಾಗ ಇದ್ದು ಬಂದಾಳಕ ಆಕೆ. ಅಂದ್ರೆ ಊಟದಾಗಿಂದ ಆರಾಮಿದ್ದಕ್ಕೆ ಪಾಪ. ಹಂಗಿದ್ದಕ್ಕೆ ಈಗ ಇಲ್ಲಿ ತಿಂಗಳಾಗತ್ಲೆ ಬಾಡಿಗೆದಕ್ಕೆ ಕಿರಿ ಮಾಡ್ತಾಳ. ಬಾಡಿಗೆ ಆಮೇಲೆ ಏರಿಸ್ತೇನಂತಾಳ, ಮೀಳಿಸ್ತೇನಂತಾಳ. ಆಮೇಲೆ ಒಂದಿಟ್ಟು ಕುಟ್ಟಂಗಿಲ್ಲ, ಏನು ಮಾಡಂಗಿಲ್ಲ. ಅಯ್ಯಯ್ಯೋ ಗಡೆ ಮಳೆ ಹೊಡ್ಯಾಕತ್ತೀರಿ ಅಂತ ಓಡೇ ಬರ್ತಾಳ. ಆಮೇಲೆ ನೀರು ಜಾಸ್ತಿ ಹೊತ್ತು ಬಿಡಲ್ಲ, ಒಂಥರ ಕಿರಿ ಅಂತ ಹೇಳು. ಅಂಗಳ ಬಾಗ್ಲ ಇಷ್ಟೊತ್ತಿಗೆ ಒದ್ದು ಕಸ ಹೊಡೆದು ನೀರು ಹಾಕ್ಬೇಕಂತ ಕಂಡೀಷನ್ ಹಾಕ್ತಾಳ. ಆಮೇಲೆ ಒಂಥರ ಅವ್ರದ್ದು ಒಂಥರ ಬೇರೆ. ಅದೆಲ್ಲ ಪಾಪ ನಿಮ್ಮ ಅಕ್ಕ ಕಿರಿ ಆಗಕತ್ತೈತಪ್ಪ. ನನಗೆ ಒಂದೊಂದ್ಸಲ ಬೇಜಾರಾಕೈತಿ. ರಾಣಿಗತೆ ಇದ್ದು ಬಂದು ಹುಡುಗಿ ಬಾಡಿಗೆ ಮನೆಗೆ ಹೆಂಗೈತೆ ಏನು ಅಂತೇಳಿ. ಅದೆಲ್ಲ ವಿಚಾರ ನಿಮಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೊತೀರಿ ಅಂತೇಳಿ ಪಾಪ ನಿಮ್ಮ ಅಕ್ಕ ಏನು ಹೇಳವಳ್ಳ. ಸ್ವಂತ ಮನೆ ಇಲ್ಲ ಅನ್ನೋದು ಭಾಳ ಕಿರಿಕಿರಿ ಐತಿ ನಿಮ್ಮ ಅಕ್ಕಗೆ. ಅಕ್ಕ ಹೌದಾ, ನೀ ಯಾಕೆ ಈ ವಿಚಾರ ನನ್ನ ಮುಂದೆ ಹೇಳಿಲ್ಲ? ಹೌದು, ನಾವು ಇದನ್ನ ವಿಚಾರನೇ ಮಾಡಲಿಲ್ಲಕ್ಕ. ಓ ಮನಿ, ಅದಕ್ಕೋಸ್ಕರ ನೀನು ಕಷ್ಟಪಟ್ಟು ದುಡ್ಡೆಲ್ಲ ₹1 ಏನು ತಿನ್ಲಾರ್ದಂಗೆ ಜೋಡಿಸಿಡ್ತಾ ಇದೀಯಾ? ಅಯ್ಯೋ ದೇವ್ರೆ. ಹಂಗೆಲ್ಲ ಏನಿಲ್ಲ, ಯಾರಂದ್ರೆ ನಂಗೆ ಮನಿ ಇಲ್ಲ ಅಂತ ಯೋಚನೆ ಮಾಡತ್ತೀನಿ ಅಂತೇಳಿ. ಅಯ್ಯೋ ನನ್ನ ಕೈಲಿ ಏನು ಕಟ್ಕೊಳಕ್ಕಾಗಂಗಿಲ್ಲನ. ನೀ ಅತ್ತೆಯರು ಏನು ಹೇಳ್ತಾರಂತ ನೀ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ಏನು ಅವರು ದುಡ್ಡು ಕೊಡು ಅಂದ್ರು, ಇಲ್ಲ ಮನೆ ಕಟ್ಬೇಕು ಅದಕ್ಕೆ ನಾ ತೆಗ್ದಿಡಾತೇನಿ, ನೀವು ಸುಮ್ಮನೆ ವಿನಾಕಾರಣ ಕೇಳಬೇಡ್ರಿ, ಖರ್ಚು ಮಾಡಿಸ್ಬೇಡ್ರಿ ಅಂದೆ ಅಷ್ಟೇ. ನಾನು ₹1 ತಿನ್ಲಾರ್ದಂಗೆ ಜೋಡಿಸ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ. ಅಯ್ಯೋ ನಮ್ಮ ಅತ್ತಿ ಮಾತು ನೀ ಕೇಳಿಸ್ಕೊಬೇಡಪ್ಪ, ತಲೆ ಕೆಡಿಸ್ಕೊಬೇಡ ಅರವಿಂದ, ಬೇಜಾರು ಮಾಡ್ಕೊಬೇಡ. ಈಗ ಹೋಗಿ ಬಾ, ನಾನು ನಿಂಗೆ ಮತ್ತೆ ಫೋನ್ ಹಚ್ತೇನಂತ. ಪಾರ್ವತಿ ಅಕ್ಕ ಹೋಗಿ ಬರ್ರಿ ಬಾ, ಹಂಗಾರೆ ಹೊತ್ತು ಭಾಳ ಆಕತಿ. ಹೋಗುದಕ್ಕರೆ ಆದ್ರೆ ಮತ್ತೆ ತೀರಾ ಕತ್ಲಾಗಿನ ಬೇಡ, ಅವು ಬೈತಾಳ ನನಗೆ. ಇದು ಸರಿ ಅಕ್ಕ, ಸರಿ ನಾವು ಹೋಗಿ ಬರ್ತೀವಿ ತಗೊಂಡ್ರೆ. ಅಯ್ಯ ನಾನು ಹಿಂಗೆಲ್ಲ ಅಂದೆ ಅಂತ ಏನು ತಿಳ್ಕೊಬೇಡಪ್ಪ. ಮತ್ತೆ ಹೋಗಿ ನೀನು ನಿಮ್ಮ ಅಪ್ಪನ ಕಡೆ ಹೇಳ್ಬೇಡ, ಅಕ್ಕಗೆ ಮನೆ ಇಲ್ಲಲ್ಲೇ ಮನೆ ಕೊಡಿಸ್ಬೇಕು ಅಂತೇಳಿ. ಮತ್ತೆ ಹಂಗೆಲ್ಲ ಮಾತಾಡ್ಬೇಡಪ್ಪ, ನಿಮ್ಮ ಅಕ್ಕಗೆ ಇಷ್ಟ ಆಗಂಗಿಲ್ಲ. ನಾನು ಹೇಳಿದ್ದಷ್ಟೇ, ಹಿಂಗೆಲ್ಲ ಅದಾಳ ಒಳ್ಳೆ ಹುಡುಗಿ, ಹೊಂದಾಣಿಕೆ ಮಾಡ್ಕೊಂಡು ಹೊಂಟಾಳ ಪಾಪ ಅಂತ. ಸರಿ ಇಲ್ಲ ಅದೆಲ್ಲ ಏನಿಲ್ಲ ತಗೋರಿ. ಪಾರ್ವತಿ ಅರ್ಶಿನ ಕುಂಕುಮ ಕೊಟ್ಟನಲ್ಲ? ಕೊಟ್ಟಿ. ಆಮೇಲೆ ನೆನಪಾರ ಬೇಡ ಅಂತೇಳಿ. ಸರಿ ನಾ ಬರ್ತೇನೆ ತಗೊಂಡ್ರೆ. ಅಮ್ಮ ಹೋಗ್ಬರ್ತೀವಿ, ಮೀನಾಕ್ಷಿ ಹೋಗ್ಬರ್ತೀನಿ ರೀ ಅಣ್ಣ. ಆಯ್ತು ಪಾರ್ವತಿ, ಹೋಗ್ಬರ್ರಿ. ಅವ್ವ ನಿಂಗೆ ಬಾಯಿ ಮುಚ್ಕೊಂಡಿರಕ್ಕಾಗಿಲ್ಲ, ಅದನ್ನೆಲ್ಲ ಯಾಕೆ ಅವ್ರ ಮುಂದೆ ಹೇಳಕ್ಕೆ ಹೋದಿ? ಅಯ್ಯೋ ಅತ್ತಿಗೆ ಮುಗಿಸಿಟ್ಟು ಬಂತಲ್ಲೇ. ತಣ್ಣ ಕುಂದ್ರೆ ಬಂದ್ರೆ ಬರಲಿ. ಅಲ್ಲ ಏನು ಮಂದಿಗೆ ಮಾಡ್ದಂಗೆ ಮಾಡ್ತಾವೆ. ಅಲ್ಲ ನೋಡ್ದೇನ, ಮಗಳಿಗೆ ಒಂದು ಸ್ವಂತ ಮನೆ ಇಲ್ಲ ಅನ್ನೋದು ಯೋಚನೆ ಬರೋದು ಬೇಡ ಅವರಿಗೆ. ಎಲ್ಲ ಗೊತ್ತಿರ್ತೈತಿ, ಯಾಕೆ ಕೊಡಬೇಕು ಅಂತೇಳಿ ಬಾಯಿ ಮುಚ್ಕೊಂಡಿರ್ತಾರೆ ಗೊತ್ತೇನು?
ಹಿಂಗಾರ ಹೋಗಿ ಅವ್ರ ಅಪ್ಪನ ಕಡೆ ಮಾತಾಡ್ಲಿ. ನೋಡು ತಣ್ಣಗ ಮನಿ ಹೆಂಗ ಆಕಿಗೆ ಒಂದು ಮನಿ ತಂದ್ಕೊಡ್, ಮನಿ ಹೆಸರಿಗೆ ಬರ್ಸ್ತಾರ. ಸುಮ್ಮನಿರು ನೀನು. ನನ್ನ ಮಗಗೆ ಬೇಡನ ಈಗ ನಾ ಗಟ್ಟಿರತ್ಲೆ ನನ್ನ ಮಗಗೆ ಏನು ಬೇಕು ಅದನ್ನೆಲ್ಲ ಮಾಡಿಸ್ಕೊಟ್ಬಿಡ್ಬೇಕು ನಾನು. ಈಕಿ ಏನು ಕೇಳಿಸ್ಕೊಂತಾಳ ಅಂತ ನಂಬಾಕ್ ಹೋಗ್ಬಾರ್ದು. ಏನು ಅವಾಗೇನು ಈಕಿ ಪಾರ್ವತಿ ಹಾನು ಏನು ಅಂತ ಮಾತಾಡ್ತಾಳಲ್ಲ, ತಡಿ ಅವ್ರ ಅಪ್ಪ ಅವರು ಬದುಕಿರೋ ಮಟ್ಟ ಹೋಗ್ಲಿ. ಅವ್ರ ಅಪ್ಪನೇ ಈಗ ಒಂದ್ಸಲ ಹಾರ್ಟ್ ಆಗಿ ಹೋಗಿ ಬಂದಾನೀಗ. ಇನ್ನೇನು ಏನಾರು ಶಂಭೋ ಶಂಕರ ಅನ್ನಂದ್ರೆ ಮುಗಿದು ಓದ್ಕತಿ. ಆಮ್ಯಾಗ ಏನು ಕೊಡಲ್ಲ ಅವರು, ಅವಾಗ ಕುಂದಿರ್ತಾಳ. ಅದಕ್ಕೆ ಈಗ ಏನೇನು ಬರ್ಬೇಕೆಲ್ಲ ತಕೊಂಡ್ಬಿಡ್ಬೇಕು. ಈಗ ಬಂದು ಬೈತಾರ, ಬೈಸ್ಕೊ. ಅತ್ತೆಯರ ನಿಮ್ಗೆ ಅವ್ರಿಗೆಲ್ಲ ಇದನ್ನ ಹೇಳಂದಿದ್ನೆ ನಾನು. ಅಯ್ಯೋ ನಾನೇನು ಹೇಳ್ಬಾರ್ದು ಹೇಳಿದ್ನೆ, ಒಳ್ಳೆ ಹುಡುಗಿ ಹಿಂಗೆ ಬಂದು ಪಾಪ ಅಡ್ಜಸ್ಟ್ ಆಗಕತ್ತಾಳ ಅಂದಿದ್ದು. ನೀವು ಯಾವ ಅರ್ಥಕ್ಕೆ ಹೇಳಿದ್ರಿ ಏನು ಹೇಳಿದ್ರಿ ಅಷ್ಟು ಗೊತ್ತಾಗಲ್ಲ ಅನ್ಕೋಬೇಡ್ರಿ ನಂಗೆ. ಅವ್ವ ನೋಡಕ್ಕೀಗ ಬೇಜಾರಾತು, ನೀ ಯಾಕೆ ಹಿಂಗೆ ಮಾಡ್ತೀಯ ಅನ್ನವಾತಾಗ. ನಾನು ನೀವೊಬ್ಬ ಹೆಂತಿಲ್ಲ ಅಲೆ ಹೆಂಗಸರು ಕೈ ಹಿಡ್ಕೊಂಡು ಅಡ್ಡಾಡ್ತಾನ. ಲೇ ಎಟ್ಟತ್ ಮಾಡ್ತೀಯ ಶಾಂತವ? ತಟ ಚಾ ಕೊಡಕ್ಕೆ ಎಟ್ಟತ್ ಮಾಡ್ತೀಯ? ನಿನ್ನ ಹೆಣ ಎತ್ಲಿ ಸಾಕಾಗಿತ್ತು ನನಗಂತೂ. ಅತ್ತಾಗ ನಿನ್ನ ಪಿಲೆ ಗಂಟು ಹೇಳಿ ಸಾಕಾಗಿತ್ತವ. ಯವ್ವ ಅತ್ತಾಗಿಂತ ಸುಸ್ತಾರ ಕಟ್ಕೊಂಡು ಏನು ಆಗ್ಬೇಕು ನೋಡು. 12 ಕೇಳ್ತತಿ ಮತ್ತೇನೈತಿ? ಏನ 12 ಗಂಟೆಗೆ ಎದ್ದಾನ್ಯಾ? ನಿಮ್ದೇನ ಬಾಯಿ ಐತೆ ಏನೈತದ? ಅಯ್ಯ 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 ದೇವ್ರೇ, ದೇವ್ರನ್ನ ಎತ್ತಬೇಕು ನೀವು ಮಾತಾಡೋದಕ್ಕೆ. 12 ಗಂಟೆಗೆ ಎದ್ದಾನೆ, ಈಗ ಆಗೈತಿ 9 ಗಂಟೆ. ನೀವು ಅಂತೀರಿ 12ಕ್ಕೆ ಎದ್ದೇನಂತ. ಹಂಗಾರೆ ಇನ್ನೂ ಎದ್ದೇ ಇಲ್ಲ ನಾನು. ಎದಕ್ಕೆ ಹೋದ್ರಾಕತ್ತೀರಿ ಮತ್ತೆ? ಅಯ್ಯ ಅಯ್ಯ ನಿಮ್ಮ ದುರ್ಗವ ಹಾಯಿಲಿ ಸಾಕಾಗೈತೆ ನನಗಂತೂ ಹೊತ್ತಾಗ. ಅಲ್ಲ 1, 5, 6 ಅಂದ್ರೆ ಎದ್ದು ಹಾಳು ಹಾಕಿಯಾಗಿಂದ ಆಗಲೇ ಬಾಗಲ ಕಸ ಹೊಡೆದು ನೀರು ಹಾಕಿರ್ತೀನಿ. 12 ಕೇಳ್ತಾನೆ ಅಂತೀರಲ್ಲ, ನಿಮ್ಮ ಬಾಯ್ ಬರ್ಕಸ್ಲಿ. ಏನ ಕೈ ಬಾಯಿ ಮಾಡಿ ಏನ ಬಾಳ ಬಾಳ ಮಾತಾಡಕತ್ತಿ? ಒಟ್ಟು ಚಾತರ ಹೋಗ, ನಿನ್ನ ಗಂಟೆ ಹೇಳಿ ಚಾತರ ಒಟ್ಟು ತರ್ತಾನೆ ಪುರ್ಸತ್ ಬೇಡ. ಈಕಿ ಹೋಗ್ಯಾಳ ಲಕ್ಷ್ಮಿ ಶಟ್ರ ಅಂಗಡಿಗೆ. ಒಟ್ಟು ಸಕ್ರಿ ತರಾಕ ಸಕ್ರಿ ಖಾಲಿ ಆಗೈತಿ. ಎಲ್ಲಿಂದ ಮಾಡ್ಕೊಡ್ಲಿಲ್ಲ ನಾನು ಚಾನ? ಏನ ಸಾಕಾಗೈತ್ರಿ ಅಂತೀಯ? ಅಲ್ಲ ಮಂದಿ ಅತ್ತಿ ಹಂಗೆ ನಿನಗೇನಾರ ಅಂತಾನೆ ಮಾಡ್ತಾನೆ ಕೇಳ್ತಾನೆ ಬಿಡ್ತಾನೆ ಅಡಿಗೆ ಮನೆಗೆ ಬರ್ತಾನೆ ಯಾಕ ಏನು ಅಂತಾನೆ. ಎಲ್ಲಿ ಬೇಕಲ್ಲೇ ಹೋಗಿ ಎಲ್ಲಿ ಬೇಕಲ್ಲೇ ಬರ್ತಿ. ಎಟ್ಟತ್ತಿಗೆ ಬಂದೆ ನಂಗಲ್ಲ ಎಟ್ಟತ್ತಿಗೆ ಹೋದೆ ನಂಗಲ್ಲ. ನನ್ನ ಪಾಡಿಗೆ ನಾ ಇರ್ತಾನೆ. ನಿಂದ ಕೈ ನಿಂದ ಬಾಯಿ ಮಾಡಿದ್ದ ಬಂತು ತಿಂದಿದ್ದ ಬಂತು. ನಮ್ಮ ಮನಿಗೆ ಬಂದು ತಿಂದು ತಿಂದು ದಸರಾ ಆನಿಗತೆ ಉಬ್ಬಾಕತ್ತಿ. ಯಾರಾರ ಯಾಕಂತ ಕೇಳೇವ ನಿನಗ? ನನಗ ಸಾಕಾಗೈತ್ರೋ ಅಂತೀಯಲ್ಲ, ಎಟ್ಟ ತಿಂಡಿರ್ಬೇಕು ನಿಂದ. ಆ ಗಿರ್ಜಿ ಕುಡ್ ಸೇರೆ ಹಿಂಗಾಗಿ ನೀನು ಹಲಕಟ್ಟು ಬೆಂಡ್ಲಿ. ನಾ ಹೇಳ್ತಾನೆ ನಿನಗ ಆ ಗಿರ್ಜಿ ಕುಡ್ ಸೇರ್ಬೇಡ ಅಂತೇಳಿ. ಎಲ್ಲಿ ಕೇಳ್ತಿ ನನ್ನ ಮಾತು? ಯವ್ವ ಇದ್ರ ಸಿದಿಗೆ ಕಟ್ಟು ಶೃಂಗಾರ ಮಾಡ್ಲಿ ನೋಡಿ ಎಷ್ಟಿರ್ಬೇಕು ಈ ಮುದುಕಿದ ತಿಂಡಿ. ಅಲ್ಲ ನನ್ನ ಪಾಡಿಗೆ ನಾ ಇದ್ರು ಆ ಗಿರ್ಜಿ ಕುಡ್ ಸೇರಿ ಹಿಂಗಾಗಿ ಅಂತ. ನಾನೇನ್ ದಿನ ಒಂದಕ್ಕೂ ಶಾಂತಕ್ಕ ನನ್ನಂತೇಳಿ ಟ್ಯೂಷನಿಗೆ ಬರ್ತಿದ್ದಾಳನ. ತಗೋ ನೀನು ಬಂದ್ಲೋಡ ಗಿರ್ಜಿ. ಏನ ಇಷ್ಟು ಗಡ ಬಂದಿ? ಶಾಂತಕ್ಕ ಬಾಯಿ ಮಾಡಬೇಡ. ನಾ ಎದಕ್ ಬಂದ್ರೆ ಒಂದು ಈಟ್ ಕರ್ಬೇವ್ ಬೇಕಾಗಿತ್ತು. ಕರ್ಬೇವಾ? ತಡಿ ತರ್ತೇನೆ. ಅತ್ತೇರ ತರ್ತೇನೆ ತಡ್ರಿ. ಚಾ ತರ ಹೋಗಿ ಮತ್ತೆ ಎಟ್ಟ ತಾತ ಸಾಕಾಗೈತೆ ನನಗಂತೂ. ಈಗೇನು ಆ ಬೆಂಡ್ಲಿ ಬಂದ್ಲಂತ ಚಾ ಮಾಡಕ್ ಹೊಂಟಿಯೋದಲ್ಲ, ಚಾ ಬೇಕಾಗಿಲ್ಲ ಈಗ ನನಗೆ. ಚಾ ಬ್ಯಾಡ ಅಂದ್ರೆ ಬೇಡ, ಈಗ ಮಾಡಂಗಿಲ್ಲ ಈಗ. ಮತ್ತೆ ಈಕಿಗೆ ಬೇರೆ ಮಾಡೋದನ್ನ ಈಕಿ ಪುಕ್ಕಟ್ಟ ನಮ್ಮ ಮನೆ ಸಕ್ರಿ ಚಾಪಡಿ ಎಲ್ಲ ಹಾಳು ಮಾಡ್ಕೊಂತ ತಗ. ಚಾ ಮಾಡಬೇಡ ಈಗ ಸುಮ್ಮನೆ. 1 ಕಿಲೋ ಸಕ್ರಿ ತಂದ್ರೆ 8 ದಿನ ಬರಂಗಿಲ್ಲ. ಅದು ಎಲ್ಲ ಈ ಬಿಡಾಡೇರಿಗೆ ಖಾಲಿಯಾಗಿರ್ತತಿ. ಅರ್ಧ ನನ್ನ ಮೊಮ್ಮಗಳಲ್ಲಿಂದ ದುಡ್ಡು ಪಗಾರ ಕಳ್ಸೋದು ಈ ಬಿಡಾಡೇರಿಗೆ ಹಾಕತಿ. ಇದ್ರ ಹಣ ಎತ್ಲಿ ಎಷ್ಟು ಸಲ ಕೊಟ್ಟು ಏಷ ಅಂತ ಕಚ್ಚಾ ಆ ಮುದ್ಕಿ ಬಾಯಾಗ ಸುರಿ ಮಾಡಿ ಅಕ್ಕಿಗೆ ಒಬ್ಬೇಕಿಗೆ. ಏನ ಅಂತೀಯಲ್ಲೇ? ಚಾ ಕುಡಿಬೇಡ, ಸೂರ್ಯ ವಂಶದಾಗ ಮಾಡ್ತಾನಲ್ಲ ಒಂದು ಗಸಗಸಿ ಪಾಯಸನ ಅದನ್ನ ಮಾಡಿಕೊಡ್ಲೇನು ಅಂದೆ. ಕಿರ್ಜಿ ಯಾಕಲೇ ನಮ್ಮ ಅತ್ತಿಗೆ ಹಂಗಂತಿ? ಸುಮ್ಮನಿರ ಹೊಟ್ಟು ನಿಂತು ತಿಂಡಿ ಮತ್ತೆ ಅನ್ನೋದಕ್ಕೂ ನೀವು ಮಾಡೋದಕ್ಕೂ. ಸುಮ್ಮನಿರ ಶಾಂತಕ್ಕ 24 ತಾಸು ಚಾ 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 ಅಂತ ಜನ್ಮ ತಿಂತತಿ. ಅದಕ್ಕೆ ಸೂರ್ಯವಂಶದಾಗ ಮಾಡಿಕೊಡ್ತಾರಲ್ಲ ಗಸಗಸಿ ಪಾಯಸನ ಅದನ್ನ ಮಾಡಿಕೊಟ್ಬಿಡು ಶಿವ ಅಂತತಿ. ಚಾದ ಚಿಂತಿನೇ ಇರಂಗಿಲ್ಲ ನೋಡು. 1 ಕಿಲೋ ಸಕ್ರಿ 8 ದಿನ ಯಾಕ 8 ತಿಂಗಳು ಆಕತಿ. ಯವ್ವ ಬೆಂಡ್ಲಿ ಯವ್ವ ಶರ್ಟ್ ಅಂಗಡಿ ಬಾಗ್ಲ ಹಾಕೈತಿ. ಹಾಕ್ತ ಬಾಗ್ಲ ಹಾಕೇ ಬಿಡ್ತಾ 2 ದಿನ ತೆಗೆದ್ರೆ 8 ದಿನ ಬಂದ್ ಮಾಡ್ತಾನ. ಈ ಭಾಡ್ಯಾನ ಇರೋದ್ ಇನ್ನೊಂದು ಯಾರ ಅಂಗಡಿನಾರ ಹಾಕ್ವಲ್ರಿ ಊರಾಗ. ಇವಂದ ಒಬ್ಬ ಆಗಿ ಇವಂದ ಆಡಿದ್ದ ಆಟ ಆಗಿಬಿಟ್ಟತ್ತಾಗ. ಸಾಕಾಗೈತವ ಯವ್ವ ತೆಗಿದ್ರ ಜಲಮ ತಿಂದು ಜೀರಿಗೆ ಹರಿತಾನ ಅಂದ್ರತಿ ತಲೆ ಕೆಡಿಸಿ ಒಲೆ ಹಾಕಿ ತುರುಕ್ತಾನ. ಏನ ಮಾತಾಡ್ತಿರಲ್ಲ ಬೆಂಡ್ಲಾರ ನೀವು? ಈಕಿ ಏನ ಅಂದ್ಲ ಅದಕ್ಕ ನಗಾಕತ್ತೀರಿ ನೀವು. ಏನಂದ್ಲಕ್ಕೆ? ಯಮ್ಮ ಗಿರ್ಜಕ್ಕರ್ ಹೇಳಾಕತ್ತಾರ. ಅಯ್ಯಯ್ಯೋ ಲಕ್ಷ್ಮಿ ಸೂರ್ಯಾಂಶದಾಗ ಮಾಡಿಕೊಡ್ತಾರಲ್ಲ ಗಸಗಸಿ ಪಾಯಸ ಅದನ್ನ ಮಾಡಿಕೊಡ್ಬೇಕಂತ ನಿಂಗೆ. ಎಲ್ಲ ಬೆಂಡ್ಲಿ ಯಾಕಂತೇನ್ ಮತ್ ನಾನು ಯಾಕಂತೇನ್ ಹೇಳ ನಾನು? ನನ್ನ ಸೊಸಿ ನಿನ್ ಜೊತೆ ಸೇರಿ ಹಾಳಾದ್ಲು ಅಂತೇಳಿ ಇದ ಕಾರಣಕ್ಕ. ಅಲ್ಕಟ್ಟ ಬೆಂಡ್ಲಿ ಎಟ್ಟಿರ್ಬೇಕು ನಿನಗ. ನನ್ನ ಮನೆಗೆ ಬಂದ್ ನನಗ ಸೂರ್ಯಾಂಶ ಪಾಯಸ ಮಾಡ್ಕೊಡ್ತೀನಿ ಅಂತೀಯ? ತಪಾತ ಮುತ್ಕಿ ನನ್ ಗ್ರಾಚಾರ ಕೆಟ್ಟ ಬನ್ನಿ ಇವತ್ತ. ಲಕ್ಷ್ಮಿ ಎಷ್ಟು ಕೆಟ್ಟದಿಯಾ? ಹೇಳ್ಬೇಡ ಅಂದ್ರೂ ಹೇಳಿದಲ್ಲ ನೀ ಎಷ್ಟು ಕೆಟ್ಟದಿ ನೋಡು. ಬೇಜಾರಾಗ್ಬೇಡ್ರಿ ಗಿರ್ಜಕ್ಕರ, ತಮಾಷೆ ಮಾಡ್ದೆ. ನೋಡ್ರಲ್ಲ ನಮ್ಮವ್ವ ನಮ್ಮಮ್ಮ ಹೆಂಗ್ ಬೇಕತ್ತಾಳ ನಿಮ್ಗೆ. ಹೋಲ್ ಬಿಡ ಇವತ್ತಗ ಏನ ಮುತ್ತಿ ಕುಟ್ಟ ಬಾ ಒಟ್ಟು ಕರ್ಬೇ ಹೊಲ ಕೊಡ್ತೇನೆ. ಒಳಗ್ ಹೊಂಟ್ಲಲ್ಲಿಕ್ಕಿ ಬೆಂಡ್ಲಿ ಒಳಗೆ ಅದಕ್ಕೆ ಹೋದಿಲೆ. ಯವ್ವ ದೇವ್ರೇ ಇದು ಯಾವಾಗ ಬುದ್ಧಿ ಬರ್ತತೆ ನನ್ನ ಸೊಸಿಗೆ. ಶಾಂತಕ್ಕ ನಿಮ್ಮ ಅತ್ತೇನಾರ ಸತ್ರ ಆಕೇನ್ ಸ್ವರ್ಗಕ್ಕೂ ಹೋಗಂಗಿಲ್ಲ ನರ್ಕಕ್ಕೂ ಹೋಗಂಗಿಲ್ಲ ಬಿಡು. ದೆವ್ವ ಇದ ಮನೆಗೆ ಇರ್ತಾಳ ಶಾಂತಕ್ಕ. ಬೇಕಾರೆ ನಾ ಸುಳ್ಳು ಹೇಳಿದ್ರ ಇದ ಮನೆ ಕಾಯ್ಕೋತ ಯಾರು ಬರ್ತಾರ ಯಾರು ಹೋಗ್ತಾರ ಅಂತೇಳಿ ಇಲ್ಲೇ ಇರ್ತಾಳವ ಶಾಂತಕ್ಕ. ಆ ಮುದಿಕೆ ಏನಾರ ಸತ್ತಂದ್ರ ನಾನಂತ್ರು ನಿಮ್ಮ ಮನೆ ಕಡೆ ತಲೆ ಹಾಕಿನೂ ಮಲಗುದಿಲ್ಲ. ಫಸ್ಟ್ ನನ್ನ ಮರ್ಡರ್ ಮಾಡ್ತಾಳವ ಯವ್ವ. ಏನ ಸೆರಗ್ನಾಗ ಇಟ್ಕೊಂಡು ಹೋದ್ಲು ಬೆಂಡ್ಲಿ.
ಇದು ನಿಮ್ಮ ಅವ್ಗ ಬುದ್ಧಿಲ್ಲ, ನಿಮ್ಮ ಅವ್ಗ ಕ್ವಾಣ ಬೆಳ್ದಂಗೆ ಬೆಳ್ದೈತಿ. ಅಲ್ಲ ಕೊಡಬಾರ್ದು ಅಂತ ಗೊತ್ತಾಗೋದಿಲ್ಲ. ಏನ ತಗೊಂಡು ಹೋದ್ಲಿಕ್ಕೆ ಆಕಿಗೇನು ಈ ಊರಾಗ ಅಂಗಡಿ ಇಲ್ಲ ಏನ ಎತ್ತ, ಆದ್ರೂ ಈ ನಮ್ಮನೆ ಜೀವತಿ ತಾವಣ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888991112